ಬಿಟ್ಕಾಯಿನ್ ಪ್ರಕರಣದಲ್ಲಿ ಮೊಹಮ್ಮದ್ ನಲ್ಪಾಡ್ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಬಿಟ್ಕಾಯಿನ್ ಕೇಸ್ನಲ್ಲಿ ನಲ್ಪಾಡ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಮೊಹಮ್ಮದ್ ನಲ್ಪಾಡ್. ಸಿಐಡಿ ಕಚೇರಿಯ ಎಸ್ಐಟಿ ಕಚೇರಿಗೆ ನಲ್ಪಾಡ್ ಆಗಮಿಸಿದ್ದಾರೆ. ತನಿಖಾಧಿಕಾರಿ ಡಿವೈಎಸ್ಪಿ ಬಾಲರಾಜ್ ಅವರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಮೊಹಮ್ಮದ್ ನಲ್ಪಾಡ್. ಬಹುಕೋಟಿ ಬಿಟ್ಕಾಯಿನ್ ಪ್ರಕರಣದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಅವರಿಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ರು. ಸೆಕ್ಷನ್ 41ರ ಅಡಿ ವಿಶೇಷ ತನಿಖಾ ತಂಡ ನೋಟಿಸ್ ಅನ್ನು ನೀಡಿತ್ತು. ನೋಟಿಸ್ನ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಗೆ ಮೊಹಮ್ಮದ್ ನಲ್ಪಾಡ್ ಹಾಜರಾಗಿದ್ದಾರೆ. ಹ್ಯಾಕರ್ ಶ್ರೀಕಿ ಜೊತೆ ನಲ್ಪಾಡ್ಗೆ ಸಂಪರ್ಕ ಇದೆ ಮತ್ತು ವ್ಯಾವಹಾರಿಕ ನಂಟಿತ್ತು ಅನ್ನೋದು ತನಿಖೆಯಲ್ಲಿ ಬಯಲಾದ ಹಿನ್ನೆಲೆಯಲ್ಲಿ ಮೊಹಮ್ಮದ್ ನಲ್ಪಾಡ್ ಅವರಿಗೆ ಸಂಕಷ್ಟ ಎದುರಾಗಿರೋದು. ಈ ಒಂದು ಹ್ಯಾಕಿಂಗ್ ಹೇಗೆ ನಡೀತಾ ಇತ್ತು, ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿಯ ಒಂದು ಕೈಚಳಕ ಹೇಗಿತ್ತು ಅನ್ನೋದ್ರ ಬಗ್ಗೆ ಸತ್ಯಾಂಶವನ್ನ ಇದೀಗ ಎಸ್ಐಟಿ ಅಧಿಕಾರಿಗಳು ಹೊರತೆಗೆದಿದ್ದಾರೆ. ಈತನ ಜೊತೆಗೆ ಮೊಹಮ್ಮದ್ ನಲ್ಪಾಡ್ ಅವರಿಗೆ ಕಾಂಟ್ಯಾಕ್ಟ್ ಇತ್ತು, ಸಂಪರ್ಕ ಇತ್ತು. ಈತ ಮೊಹಮ್ಮದ್ ನಲ್ಪಾಡ್ ಅವರಿಗೆ ಆಪ್ತನಾಗಿದ್ದ. ಈ ಹಿನ್ನೆಲೆಯಲ್ಲಿ ಈ ಒಂದು ಬಿಟ್ಕಾಯಿನ್ ಪ್ರಕರಣದಲ್ಲಿ ಮೊಹಮ್ಮದ್ ನಲ್ಪಾಡ್ ಅವರ ವಿಚಾರಣೆಯ ಅವಶ್ಯಕತೆ ಇದೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ರು. ಈಗಾಗಲೇ ಶ್ರೀಕಿಯನ್ನ ವಿಚಾರಣೆಗೊಳಪಡಿಸಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿ ಆಗಿದೆ. ಈ ಪ್ರಕರಣದಲ್ಲಿ ಒಂದು ವೇಳೆ ಮೊಹಮ್ಮದ್ ನಲ್ಪಾಡ್ ಅವರಿಗೆ ಸಂಬಂಧಪಟ್ಟಂತೆ ಏನಾದರೂ ಶ್ರೀಕಿ ಜೊತೆ ಕಾಂಟ್ಯಾಕ್ಟ್ ಇರೋದು, ಈ ಬಿಟ್ಕಾಯಿನ್ ಹಗರಣದಲ್ಲಿ ಅವರ ಪಾತ್ರವೂ ಕೂಡ ಇರೋದು ಸಾಬೀತಾದರೆ ದೊಡ್ಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಇವತ್ತು ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ ತನಿಖಾಧಿಕಾರಿ ಡಿವೈಎಸ್ಪಿ ಬಾಲರಾಜ್ ಅವರ ಮುಂದೆ ಮೊಹಮ್ಮದ್ ನಲ್ಪಾಡ್ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ಏನೆಲ್ಲ ಪ್ರಶ್ನೆಗಳಿದೆಯೋ ಅಥವಾ ಈ ಒಂದು ಹ್ಯಾಕರ್ ಶ್ರೀಕಿ ಜೊತೆಗಿನ ಸಂಪರ್ಕದ ಬಗ್ಗೆ ಇರುವಂತಹ ಮತ್ತು ಯಾವಾಗಿನಿಂದ ಈ ಸಂಪರ್ಕ ಇದೆ, ಹೇಗಾಯಿತು ಈ ಒಂದು ಕಾಂಟ್ಯಾಕ್ಟ್, ಇದೆಲ್ಲದರ ಬಗ್ಗೆಯೂ ಕೂಡ ಮೊಹಮ್ಮದ್ ನಲ್ಪಾಡ್ ಅವರಿಂದ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಈ ಒಂದು ಬಿಟ್ಕಾಯಿನ್ ಪ್ರಕರಣ ಇದೆಯಲ್ಲ, ಇದು ಮೊಹಮ್ಮದ್ ನಲ್ಪಾಡ್ ಅವರಿಗೂ ಕೂಡ ಸಂಕಷ್ಟವನ್ನ ತಂದೊಡ್ಡುತ್ತಾ? ವಿಚಾರಣೆಗೆ ಹಾಜರಾಗಿದ್ದಾರೆ, ಎಷ್ಟೊತ್ತಿಗೆ ಬಂದ್ರು, ಇನ್ನು ಎಷ್ಟು ಹೊತ್ತು ವಿಚಾರಣೆ ನಡೆಯುತ್ತೆ ಅಂತ? ಬಿಟ್ಕಾಯಿನ್ ಪ್ರಕರಣ ಏನಿದೆ ಈ ಬಿಟ್ಕಾಯಿನ್ ಪ್ರಕರಣ ಏನಿದೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಸರ್ಕಾರದ ಒಂದು ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ವಂಚನೆ ಮಾಡಿರುವಂತಹ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಏನು ಒಂದು ವಿಶೇಷ ತಂಡ ರಚನೆ CCBಯಿಂದ ಕಾರ್ಯಾಚರಣೆ ನಡೆಸಿ ಶ್ರೀಕಿಯನ್ನು ಕೂಡ ಬಂಧನ ಮಾಡಲಾಗಿತ್ತು. ಅದಾದ ಬಳಿಕವಾಗಿ ಒಂದಷ್ಟು ಬಿಟ್ಕಾಯಿನ್ನಲ್ಲಿ ಭಾರಿ ಹಗರಣ ನಡೆದಿದೆ ಅನ್ನುವಂಥ ವಿಚಾರಗಳು ಕೂಡ ಕೇಳಿ ಬಂದಿತ್ತು. ಇನ್ನು ಅದಾದ ಬಳಿಕವಾಗಿ ಕಾಂಗ್ರೆಸ್ ಸರ್ಕಾರ SITಯನ್ನು ರಚನೆ ಮಾಡಿ ಈ ಪ್ರಕರಣದ ಒಂದು ತನಿಖೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಮಾಡಿರುತ್ತೆ. ಅದೇ ನಿಟ್ಟಿನಲ್ಲಿ SIT ಕೂಡ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕುತ್ತೆ. ಪ್ರಮುಖವಾಗಿ 10ಕ್ಕೂ ಹೆಚ್ಚು ಜನರನ್ನ ಬಂಧನ ಮಾಡುತ್ತೆ. ಇನ್ನು ಈ ಪ್ರಕರಣದಲ್ಲಿ ಒಂದಿಷ್ಟು ಪೊಲೀಸರ ಬಂಧನ ಕೂಡ ಆಗಿರುವಂತದ್ದು. ಇನ್ನು ಇದಾದ ಬಳಿಕವಾಗಿ ಶ್ರೀಕಿ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ರು, ಜೊತೆಗೆ ಎಲ್ಲೆಲ್ಲಿ ಈ ರೀತಿಯಾದಂತಹ ಒಂದು ಪಾತ್ರ ಅಂದ್ರೆ ವಂಚನೆ ಮಾಡಲಾಗಿದೆ, ಈ ಬಿಟ್ಕಾಯಿನ್ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅನ್ನುವಂತಹ ಒಂದಷ್ಟು ಮಾಹಿತಿಗಳನ್ನ SIT ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಶ್ರೀಕಿಗೆ ಎಲ್ಲೋ ಒಂದು ಕಡೆ ನಲ್ಪಾಡ್ನ ಸಂಪರ್ಕ ಇತ್ತು ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಕೇಳಿ ಬಂದಿತ್ತು. ಆ ನಿಟ್ಟಲ್ಲಿ ಈ ಹಿಂದೆ ಕೂಡ ನಲ್ಪಾಡ್ನ ಕರೆಸಿ ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನ SIT ತಂಡ ಮಾಡಿತ್ತು. ಅದೇ ರೀತಿಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಮತ್ತೆ ಈ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ SIT ನಲ್ಪಾಡ್ಗೆ ಒಂದು ನೋಟಿಸ್ ಅನ್ನ ಸಹ ನೀಡಿತ್ತು. ಅದರ ಬೆನ್ನಲ್ಲೇ ಅಂದ್ರೆ ಮಾಹಿತಿಗಳ ಪ್ರಕಾರವಾಗಿ ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸ್ ನೀಡಲಾಗಿತ್ತು ಅನ್ನುವಂಥ ವಿಚಾರ ಇದೆ. ಆದರೆ ಇವತ್ತು ಸಂಜೆ ಈಗಾಗಲೇ ಏನು SIT ಬಳಿ ಬಂದಿರುವಂತಹ ನಲ್ಪಾಡ್ ತನಿಖಾಧಿಕಾರಿಯಾಗಿರುವಂತಹ ಬಾಲರಾಜ್ ಅವರ ಹತ್ರ ಏನು ವಿಚಾರಣೆಗೆ ಕೂಡ ಈಗ ಎದುರಾಗಿರುವಂಥದ್ದು. ಇನ್ನು ಕಾದು ನೋಡಬೇಕು ಸಾಕಷ್ಟು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಲ್ಪಾಡ್ನ ಏನು ಪಾತ್ರಗಳ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆ, ಆ ವಿಚಾರಗಳ ಬಗ್ಗೆ ಇನ್ನು ಪ್ರಶ್ನಾವಳಿಗಳು ಆರಂಭವಾಗುವಂಥದ್ದು. ಮಧುಶ್ರೀ, ಧನ್ಯವಾದ ಜಗದೀಶ್ ತಮ್ಮ ಮಾಹಿತಿಗಾಗಿ.